ಎಲ್ಲೂ ಕೂಡ ಇವತ್ತು ಅದೇ ಕಮ್ಯುನಿಟಿಯವರು ಇವತ್ತು ಪಂಚಮಸಾಲಿ ಸಮುದಾಯದ 2A ಹೋರಾಟದಲ್ಲಾಗಿರ್ಬೋದು, ಸಮುದಾಯದ ಸಂಘಟನೆಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ಮುಂದಿದ್ದಂತವಳು ನಾನು. ಇವತ್ತು ಏನು ಈ ನನ್ನನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ. ಎಲ್ಲರಿಗೂ ಕೊಟ್ಟಿದ್ದಾರೆ. ನಾನು ಒಬ್ಳನೇ ಕಳೆದ ಬಾರಿ ಏಕೈಕ ಮಹಿಳೆ ನಾನು ಕರ್ನಾಟಕದಿಂದ ಸ್ಪರ್ಧೆ ಮಾಡಿದಂತವಳು. ಇವತ್ತು ಅಂಥದ್ರಲ್ಲಿ ನನ್ನ ಒಬ್ಳನೇ ಉದ್ದೇಶ ಏನು ಅಂತ ನನಗೂ ಅರ್ಥ ಆಗಿಲ್ಲ. ನೋಡ್ರಿ, ಅವ್ರ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಚುನಾವಣೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಪ್ರತಿಯೊಬ್ಬರು ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಅವರ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರದಿಂದ ಇದ್ದು ಅವ್ರನ್ನ ಗೆಲ್ಸೋವರೆಗೂ, ಅವ್ರು ಟಿಕೆಟ್ ಕೊಡಿಸೋಲು ಕೂಡ ಪ್ರಾಮಾಣಿಕವಾಗಿ ನಾನು ಪ್ರಯತ್ನವನ್ನ ಮಾಡಿ ಇವ್ರಿಗೆ ಕೊಟ್ಟರೆ ಆಗುತ್ತೆ, ನಾವೆಲ್ಲ ಗೆಲ್ಸ್ಕೊಂಡ್ಬರ್ತೀವಿ ಅಂತೇಳಿ ನಾನು ಒಂದು ಪ್ರಯತ್ನ ಮಾಡಿದಂಥಳು. ಅಂಥ ಸಂದರ್ಭದಲ್ಲಿ ಅವ್ರು ನನಗೆ ಆಶ್ವಾಸನೆಯನ್ನು ನೀಡಿದ್ರು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತೇಳಿ. ಇದನ್ನ ಯಾವ ಒಂದು ಉದ್ದೇಶಕ್ಕೆ ಅವ್ರು ಮಾಡಿದಾರೆ ನೀವು ಅವ್ರನ್ನೇ ಕೇಳಿ ತಿಳ್ಕೊಬೇಕು. ಎಲ್ಲೂ ಕೂಡ ಇವತ್ತು ಅದೇ ಕಮ್ಯುನಿಟಿಯವರು ಇವತ್ತು ಪಂಚಮಸಾಲಿ ಸಮುದಾಯದ 2A ಹೋರಾಟದಲ್ಲಾಗಿರ್ಬೋದು, ಸಮುದಾಯದ ಸಂಘಟನೆಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ಮುಂದಿದ್ದಂತವಳು ನಾನು. ಇವತ್ತು ಏನು ಈ ನನ್ನನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ. ಎಲ್ಲರಿಗೂ ಕೊಟ್ಟಿದ್ದಾರೆ. ನಾನು ಒಬ್ಳನೇ ಕಳೆದ ಬಾರಿ ಏಕೈಕ ಮಹಿಳೆ ನಾನು ಕರ್ನಾಟಕದಿಂದ ಸ್ಪರ್ಧೆ ಮಾಡಿದಂತವಳು. ಇವತ್ತು ಅಂಥದ್ರಲ್ಲಿ ನನ್ನ ಒಬ್ಳನೇ ಉದ್ದೇಶ ಏನು ಅಂತ ನನಗೂ ಅರ್ಥ ಆಗಿಲ್ಲ. ನೋಡ್ರಿ, ಅವ್ರ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಚುನಾವಣೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಪ್ರತಿಯೊಬ್ಬರು ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಅವರ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರದಿಂದ ಇದ್ದು ಅವ್ರನ್ನ ಗೆಲ್ಸೋವರೆಗೂ, ಅವ್ರು ಟಿಕೆಟ್ ಕೊಡಿಸೋಲು ಕೂಡ ಪ್ರಾಮಾಣಿಕವಾಗಿ ನಾನು ಪ್ರಯತ್ನವನ್ನ ಮಾಡಿ ಇವ್ರಿಗೆ ಕೊಟ್ಟರೆ ಆಗುತ್ತೆ, ನಾವೆಲ್ಲ ಗೆಲ್ಸ್ಕೊಂಡ್ಬರ್ತೀವಿ ಅಂತೇಳಿ ನಾನು ಒಂದು ಪ್ರಯತ್ನ ಮಾಡಿದಂಥಳು. ಅಂಥ ಸಂದರ್ಭದಲ್ಲಿ ಅವ್ರು ನನಗೆ ಆಶ್ವಾಸನೆಯನ್ನು ನೀಡಿದ್ರು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತೇಳಿ. ಇದನ್ನ ಯಾವ ಒಂದು ಉದ್ದೇಶಕ್ಕೆ ಅವ್ರು ಮಾಡಿದಾರೆ ನೀವು ಅವ್ರನ್ನೇ ಕೇಳಿ ತಿಳ್ಕೊಬೇಕು.